ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ. ದೇವರೇಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ನಮಸ್ಕಾರಗಳು. ಫೆಬ್ರವರಿ ತಿಂಗಳಿನ ಮಕರ ರಾಶಿಯ ಭವಿಷ್ಯ ಹೀಗಿದೆ. 6 ತಿಂಗಳುಗಳ ಕಾಲ ನೀವು ಏನು ಕಷ್ಟ ಅಥವಾ ನಷ್ಟದಲ್ಲಿ ಇದ್ರಿ ಎಂಬುದಾಗಿ ನಿಮಗೆ ಏನು ಅನಿಸ್ತಾ ಇತ್ತೋ ಅವೆಲ್ಲವೂ ಕೂಡ ಪರಿಹಾರವಾಗತಕ್ಕಂತಹ ಒಂದು ಸುಸಂದರ್ಭ ಈ ತಿಂಗಳಿನಲ್ಲಿದೆ. ಈಗ ಆ ಎಲ್ಲ ಕಷ್ಟಗಳು ಹೋಗಿ ನೆಮ್ಮದಿಯಿಂದ ಉಸಿರಾಡತಕ್ಕಂತಹ ಅವಕಾಶ ನಿಮಗೆ ಬರುತ್ತದೆ. ನಿಮ್ಮ ಜೋಳಿಗೆಗೆ ಹಣಕಾಸುಗಳು ಬಂದು ಬೀಳುತ್ತದೆ. ನೀವು ಬೇಡ ಅಂತ ಹೇಳಿ ಬಿಟ್ಟು ಹೋದಂತಹ ಕೆಲಸ ಆಮೇಲೆ ನೀವು ಆ ಕೆಲಸ ಚೆನ್ನಾಗಿತ್ತು ಎಂಬತಕ್ಕಂತಹ ಏನೆಲ್ಲ ನಿಮ್ಮ ಒಂದು ನಿರೀಕ್ಷೆ ಇತ್ತೋ ಆ ಕೆಲಸ ಮತ್ತೆ ಪುನಃ ನಿಮ್ಮನ್ನ ಹುಡುಕಿಕೊಂಡು ಬರತಕ್ಕಂತಹ ಸಾಧ್ಯತೆಗಳಿದೆ. ಹಾಗಾಗಿ 3ನೇ ಮನೆಯಲ್ಲಿರತಕ್ಕಂತಹ ಜಾತಕದ ಕುಂಡಲಿಯನ್ನು ನೋಡ್ಬೇಕು ಅಂತ ಹೇಳಾದ್ರೆ 3ನೇ ಮನೆಯಲ್ಲಿರತಕ್ಕಂತಹ ರಾಹು ಈ ಸಂದರ್ಭದಲ್ಲಿ ನಿಮಗೆ ಬಹಳ ಉತ್ತಮ ಪ್ರಯೋಜನವನ್ನ ನೀಡುತ್ತಾನೆ. ಹಾಗಾಗಿ ಯಾವುದೇ ಜವಾಬ್ದಾರಿಯನ್ನು ಕೂಡ ಸಮರ್ಥವಾಗಿ ನಿಭಾಯಿಸಲು ನೀವು ಸಮರ್ಥರಾಗಿರ್ತೀರಾ. ಮುಂದಿನ ದಿನಗಳಲ್ಲಿ ಗುರುಬಲ ಇನ್ನೂ ಹೆಚ್ಚಾಗಿರೋದ್ರಿಂದ ಇನ್ನು ಅತ್ಯುನ್ನತ ಸ್ಥಿತಿಗತಿಗೆ ಸ್ಥಾನಮಾನಗಳಿಗೆ ನೀವು ಹೋಗತಕ್ಕಂತಹ ಸಂದರ್ಭಗಳು ಒದಗಿ ಬರುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿ ಸೂರ್ಯ, ಚಂದ್ರ, ಬುಧ ಮತ್ತು ಕುಜ ಗ್ರಹಗಳ ಸಂಯೋಗದಿಂದ ಅಭೂತಪೂರ್ವವಾದಂತಹ ಬದಲಾವಣೆ ನಿಮ್ಮ ಜಾತಕಕ್ಕೆ ಆಗಲಿದೆ. ನೋಡಿ ಎಂತಹ ಯೋಗ ಬರ್ತಾ ಇದೆ ಅಂತ ಹೇಳಿ. ವೃತ್ತಿ ಸ್ಥಾನದಲ್ಲಿ ನೀವು ಸರ್ಕಾರಿ ಉದ್ಯೋಗಕ್ಕೆ ಏನಾದ್ರು ಪ್ರಯತ್ನ ಮಾಡಬೇಕು ಹೇಳುವಂತಹ ನಿಮ್ಮ ಮನಸ್ಸಿನಲ್ಲಿದ್ರೆ ಅದಕ್ಕೂ ಕೂಡ ಇದು ಸುಸಂದರ್ಭವಾಗಿರುತ್ತದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ಈ ತಿಂಗಳಲ್ಲಿ ನಿಮಗೆ ಬರೋದಿಲ್ಲ. ವಿದ್ಯಾರ್ಥಿಗಳ ಜೀವನವನ್ನು ನೋಡ್ಬೇಕು ಅಂತ ಹೇಳಾದ್ರೆ ನಿಮಗೆ ಅಪನಿಂದನೆಗಳು, ನೀವು ಮಾಡದೇ ಇರತಕ್ಕಂಥ ತಪ್ಪಿಗೆ ನಿಮಗೆ ಬರತಕ್ಕಂತಹ ಒಂದಷ್ಟು ಅಪನಿಂದನೆಯ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು. ಹಾಗಾಗಿ ವಿಶೇಷವಾಗಿ ಇದು ದೂರವಾಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಮೇಧಾ ದಕ್ಷಿಣಾಮೂರ್ತಿಯ ಆರಾಧನೆ. ಹತ್ತಿರದಲ್ಲಿರತಕ್ಕಂತಹ ದಕ್ಷಿಣಾಮೂರ್ತಿ ದೇವರ ಸನ್ನಿಧಾನಕ್ಕೆ ಒಂದು 4 ಗುರುವಾರಗಳ ಕಾಲ 11 ಪ್ರದಕ್ಷಿಣೆಯನ್ನ ಆ ದೇವರಿಗೆ ಮಾಡೋದರಿಂದ ಅಪಕೀರ್ತಿ, ಅಪನಿಂದನೆ. ಯಾಕಂತಂದ್ರೆ ವಿದ್ಯಾಭ್ಯಾಸದಲ್ಲಿ ನಿಮಗೆ ಬರತಕ್ಕಂತ ಪರೀಕ್ಷೆಯಲ್ಲಿ ಅಂಕವನ್ನ ಕಡಿಮೆ ಪಡೆದ್ರೆ ಏನ್ ದೊಡ್ಡ ವಿಷಯ ಆಗೋದಿಲ್ಲ, ಮತ್ತೊಂದು ಪರೀಕ್ಷೆಯಲ್ಲಿ ಪಡೆಯಬಹುದು. ಆದ್ರೆ ಅಪನಿಂದನೆಗಳು ಬಾರದ ರೀತಿಯಲ್ಲಿ ನೀವು ಅದರ ಬಗ್ಗೆ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು. ಇನ್ನು ಸಾಂಸಾರಿಕ ಜೀವನದಲ್ಲಿ ನೋಡ್ಬೇಕು ಅಂತ ಹೇಳಾದ್ರೆ ಯಾವುದೇ ರೀತಿಯಾದಂತಹ ಸಂಶಯಾತೋ ವಿನಶ್ಯತಿ ಅಂತ ಶಾಸ್ತ್ರ. ನಿಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸಂಶಯ ಇದ್ರೆ ಅದನ್ನ ತಕ್ಷಣವೇ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಗೊಂದಲಗಳಾಗಿರಬಹುದು ಅಥವಾ ಒಂದು ಒಳ ಜಗಳಗಳು ಏನಿರ್ತದೆಯೋ ಅವೆಲ್ಲವೂ ಕೂಡ ಪರಿಹಾರವಾಗತಕ್ಕಂಥದ್ದು. ಈ ತಿಂಗಳಿನಲ್ಲಿ ಹಿರಿಯರ ಆಶೀರ್ವಾದ, ನಿಮ್ಮ ಮನೆಯಲ್ಲಿರತಕ್ಕಂತಹ ಹಿರಿಯರಿಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಅವಾಚ್ಯ ಶಬ್ದಗಳನ್ನ ಬಳಸಬಾರದು. ಅವರಿಗೆ ವಿರುದ್ಧವಾಗಿ ಅಸಡ್ಡೆ ಮಾತುಗಳನ್ನ ಆಡದೆ ಅವರಲ್ಲಿ ಒಂದು ದಯನೀಯವಾದಂತಹ ಗೌರವ ರೀತಿಯಲ್ಲಿ ಅವರು ನಡ್ಕೊಳ್ಳೋದ್ರಿಂದ ಅವರ ಆಶೀರ್ವಾದ ನಿಮಗೆ ಈ ಸಂದರ್ಭದಲ್ಲಿ ತುಂಬಾ ಮುಖ್ಯವಾಗಿ ಬೇಕು. ಇನ್ನು ಮನೆಯಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ಆರೋಗ್ಯದ ಕಡೆಯಲ್ಲಿ ಸ್ವಲ್ಪ ನೆಗಡಿ, ಜ್ವರ ಬರತಕ್ಕಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಹುಷಾರ್ ಆಗಿರತಕ್ಕಂಥದ್ದು ತುಂಬಾ ಒಳ್ಳೆಯದು. ಇನ್ನು ವಿಶೇಷವಾಗಿ ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕಿನಂದು ಅಕ್ಷಯ ತದಿಗೆಯ ಪ್ರಯುಕ್ತ ಅಷ್ಟಮಹಾಲಕ್ಷ್ಮಿ ಯಾಗವನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಮನೆಗೆ ಆ ಮಹಾಲಕ್ಷ್ಮಿ ಯಂತ್ರವನ್ನ, ತದನಂತರವಾಗಿ ದೇವರ ರಕ್ಷೆಯನ್ನ ನಿಮಗೆ ತಲುಪಿಸುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಪೂಜೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವುದಕ್ಕಾಗಿ ಅವಕಾಶ ಇದೆ. ಹಾಗಾಗಿ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ನೀವು ಅದರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನ ನಿರೀಕ್ಷಿಸಬಹುದು.
ಆದ್ದರಿಂದ ಈ ತಿಂಗಳ ಮಕರ ರಾಶಿಗೆ ಆ ಭಗವಂತನ ಪೂರ್ಣಾನುಗ್ರಹ ಪೂರ್ಣ ರಕ್ಷೆ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.